ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದ ಸ್ಯಾಂಡ್ಲ್ವುಡ್ ಬಾಕ್ಸ್ ಆಫೀಸ್ ಸುಲ್ತಾನ್, ಅಭಿಮಾನಿ ಪಾಲಿನ ಆರಾಧ್ಯ ದೈವ, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ರವರಿಗೆ ಕೋರ್ಟ್ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಸ್ನೇಹಿತರೆ. ದ ಟೋಟಲಿ ಗುಡ್ ಗ್ರೀನ್ ಸಿಗ್ನಲ್ ಅಂತ ಹೇಳ್ಬೋದು ಸ್ನೇಹಿತರೆ ಇದು. ಯಾಕಂತ ಕೇಳಿದ್ರೆ ಇಷ್ಟು ದಿನ ಅವರ ಕುಟುಂಬಸ್ಥರಿಗೆ ದರ್ಶನ್ ರವರಿಗೆ ಭೇಟಿ ಆಗಲಿಕ್ಕೆ ಒಂದು ಅವಕಾಶ ಕೊಟ್ಟಿರಲಿಲ್ಲ. ಇಷ್ಟು ದಿನ ಅಂದ್ರೆ ಅವರು ದರ್ಶನ್ ಅವರು ಒಳಗಡೆ ಇದ್ದಾರಲ್ಲ, ಅದರಿಂದಾಗಿ ಸ್ವಲ್ಪ ಹೈಕೋರ್ಟ್ ಅಲ್ಲಿ ಒಂದು ಏನು ಬೇಲ್ ಕ್ಯಾನ್ಸಲ್ ಆಗಿ ಸುಪ್ರೀಂ ಕೋರ್ಟ್ ಅವರಿಗೆ ಹೋಗಿ ನಾನ್ ಬೇಲೆಬಲ್ ವಾರಂಟ್ ಅಂತ ಏನೋ ಇಶ್ಯೂ ಆಗಿತ್ತಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿಂದ ಅಂದ್ರೆ ಇವರ ಕೋರ್ಟ್ ಇವಾಗ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಇದೆ ಸ್ನೇಹಿತರೆ. ಆ ಕೋರ್ಟ್ ಇಂದ ಇವತ್ತು ಒಂದು ಅಂದ್ರೆ ಅವರು ಫ್ಯಾಮಿಲೀಸ್ ನ ಯಾರು ದರ್ಶನ್ ಅವರಿಗೆ ಭೇಟಿ ಮಾಡಕ್ಕೆ ಬಿಡ್ತಾ ಇಲ್ಲ ಕೋರ್ಟು, ಒಳಗೆ ಏನೋ ನಡೀತಿದೆ ಅಂತ ಒಂದು ಅದನ್ನ ಕೋರಿ ದರ್ಶನ್ ಅವರ ಪರ ವಕೀಲರು ಅರ್ಜಿಯನ್ನು ಹಾಕಿದ್ರು ಸ್ನೇಹಿತರೆ ಸುಪ್ರೀಂ ಕೋರ್ಟ್ಗೆ. ಆ ಕೋರ್ಟ್ ಇಂದ ಒಂದು ಒಂದು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸ್ನೇಹಿತರೆ ದರ್ಶನ್ ಸರ್ ಅವರಿಗೆ. ಏನಪ್ಪಾ ಅಂತ ಕೇಳಿದ್ರೆ ಅವರ ಕುಟುಂಬಸ್ಥರನ್ನು ಭೇಟಿ ಆಗುವ ಒಂದು ಅವಕಾಶ ಕಲ್ಪಿಸಲಾಗಿದೆ ಸ್ನೇಹಿತರೆ ದರ್ಶನ್ ಸರ್ ಅವರಿಗೆ. ಅಂತ ಗುಡ್ ಡಿಸಿಷನ್ ಅಲ್ವಾ. ಸೊ ಇದರಿಂದ ಇನ್ನೊಂದು ಆಗ್ತಾ ಇರೋ ಬದಲಾವಣೆ ನೋಡ್ತಾ ಇದ್ರೆ ನನ್ಗೆ ಯಾಕೋ ಸ್ವಲ್ಪ ಅನಿಸ್ತದೆ ಸ್ನೇಹಿತರೆ. ಆದಷ್ಟು ದರ್ಶನ್ ಸರ್ ಅವರು ಹೊರಗಡೆ ಬರ್ತಾರೆ ಜೈಲಿಂದ ಅಂತ ಅನಿಸ್ತದೆ ಸ್ನೇಹಿತರೆ. ನಿನ್ನೆ ಒಂದು ವಿಡಿಯೋದಲ್ಲೂ ಒಂದು ಹೇಳಿದ್ನಲ್ಲ ನಿಮ್ಗೆ ಸ್ಟೋರಿ, ಡಿಫ್ರೆಂಟ್ ಏನೋ ಒಳಗಿಂದ ಒಂದು ಬೇರೆ ಬೇರೆ ಕೈ ಚಳಕ ಏನೋ ಸಮಥಿಂಗ್ ಇದೆ ಅಂತ. ಬಿಡಿ, ಆ ವಿಷಯ ಬೇಡ ಈಗ. ಆ ವಿಡಿಯೋ ನೋಡೋದು ನಿಮಗೆ ಗೊತ್ತಾಗಿರುತ್ತೆ. ಈ ವಿಷಯ ಬಗ್ಗೆ ಸ್ವಲ್ಪ ಮಾತಾಡೋಣ. ಕೋರ್ಟು ದರ್ಶನ್ ಸರ್ ಅವರ ಫ್ಯಾಮಿಲೀಸ್ಗೆ ಭೇಟಿ ಆಗುವಂತ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದೆ ಅಂತ ಒಂದು ಎಲ್ಲ ಕಡೆ ನ್ಯೂಸ್ ಓಡಾಡ್ತಾ ಇದೆ. ಅದು ಸ್ಟಿಲ್ ನಿಜ ಕೂಡ ಹೌದು. ಅಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಇಷ್ಟು ದಿನ ಅವಕಾಶ ಕೊಟ್ಟಿರ್ಲಿಲ್ಲ ಫ್ಯಾಮಿಲಿಗೆ. ಅಂದ್ರೆ ಅವರ ಧರ್ಮಪತಿ ವಿಜಯಲಕ್ಷ್ಮಿ ಮೇಡಮ್ ಅವರಾಗಿರ್ಬೋದು, ಅವರ ಮಗ ವಿನೀಶ್ ಆಗಿರ್ಬೋದು, ಅಂದ್ರೆ ಅವರ ಸಹೋದರನ ತರ ಇದ್ರಲ್ಲ ಧನ್ವೀರ್ ಅವ್ರಿಗೂ ಕೂಡ ಅವಕಾಶ ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಕೇಸು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆಯಲ್ವಾ, ಸ್ವಲ್ಪ ಕಷ್ಟ ಸಾಧ್ಯನೇ ಹೌದು. ಬಟ್ ಇವಾಗ ಹಂಗಲ್ಲ, ಒಂದು ಗ್ರೀನ್ ಸಿಗ್ನಲ್ ಬಂದಿದೆ ದರ್ಶನ್ ಅವರ ಅರ್ಜಿ ಕುರಿತಾಗಿ ಅಂತ ಒಂದು ನ್ಯೂಸ್ ಅಪ್ಡೇಟ್ ಬರ್ತಾ ಇದೆ. ಎಲ್ಲಾ ಕಡೆಯಿಂದನೂ ಅಪ್ಡೇಟ್ ಬರ್ತಾ ಇದೆ. ಬಟ್ ಒಳ್ಳೇದಾಗ್ಲಿ, ದರ್ಶನ್ ಸರ್ ಅವರಿಗೆ ಒಳ್ಳೇದಾಗ್ಲಿ. ಆದಷ್ಟು ಹೊರಗಡೆ ಬರ್ಲಿ, ಬೇಗನೆ ಹೊರಗಡೆ ಬರ್ಲಿ ಅಂತ ನನ್ನ ಒಂದು ಆಶಯ. ನಾನೊಬ್ಬಂದೇನಲ್ಲ, ಅವರ ಎಂಟೈರ್ ಏನು ಅವರ ಅಭಿಮಾನಿಗಳಾಗಿ ಅವರ ಸೆಲೆಬ್ರಿಟೀಸ್ ಇದಾರಲ್ಲ ದರ್ಶನ್ ಸರ್ ಅವರ ಸೆಲೆಬ್ರಿಟೀಸ್, ಅವರು ಮೋಸ್ಟ್ ಆಫ್ ದ ವಾಚೇಬಲ್ ದಿಸ್ ಕೇಸ್ ಹೊರಗಡೆ ಬರ್ಲಿ ಅನ್ನೋದು ಅವರ ಒಂದು. ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ದಾರೆ, ಹೊರಗಡೆ ಬರ್ಲಿ ಹೊರಗಡೆ ಬರ್ಲಿ ಹೊರಗಡೆ ಬರ್ಲಿ. ಏನೋ ಯಪ್ಪ, ನನಗಂತೂ ಅವರ ಜೀವನದಲ್ಲಿ ಸ್ನೇಹಿತರೆ ನನಗನ್ಸುತ್ತೆ ದರ್ಶನ್ ಸರ್ ಅವರು ಒಂದು ಮಾತು ಹೇಳಿದ್ರು. ಕೆಲವೊಂದು ಟೈಮಲ್ಲಿ ಒಂದು ಮಾತು ಹೇಳಿದ್ರು ಅವರು, ನಾನು ಒಂದ್ ದಿನ ಸತ್ರೆ ಆರ್ಟಿಸ್ಟ್ ಆಗಿ ಸಾಯ್ತೀನಿ ಅಂತ ಒಂದು ಯಾವುದೋ ನಾಳೆ ಇಂಟರ್ವ್ಯೂ ಕೂತ್ಕೊಂಡಾಗ ಹೇಳಿದ್ರು. ಆ ಆರ್ಟಿಸ್ಟ್ ಆಗಿ ಸಾಯೋದಿದೆಯಲ್ಲ ಸ್ನೇಹಿತರೆ, ಸುಮ್ಮನೆ ತಮಾಷೆ ವಿಷಯ ಅಂತೂ ಅಲ್ಲ. ಈ ಟಾಪಿಕ್ ಯಾಕಪ್ಪ ಈಗ ಹೇಳ್ತಿದ್ಯಾ ಅಂತ ಹೇಳ್ಬೋದು ನೀವು. ಒಂದ್ ಸ್ವಲ್ಪ ಹೇಳೋಣ ಅಂತ ಅನ್ನಿಸ್ತು. ಅವ್ರಿಗಿರೋವಂತ ಮಾಸ್ ಅಂಡ್ ಬಾಸ್ ಕ್ರೇಜಿ ಫ್ಯಾನ್ ಫಾಲೋಯಿಂಗ್ ಇದೆ ಸ್ನೇಹಿತರೆ ದರ್ಶನ್ ಸರ್ ಅವರಿಗೆ. ಅಂತವ್ರು ಹೋಗಿ ಒಳಗಡೆ ಇದ್ದಾರೆ ಅಂದ್ರೆ ನಿಜಕ್ಕೂ ಬೇಜಾರಾಗುವಂತ ಒಂದು ಸಂಗತಿ. ಏನ್ ಮಾಡೋಕ್ಕಾಗಲ್ಲ, ಗಾಡ್ ಗಿಫ್ಟ್ ಅಂತಾನೆ ಅನ್ಕೋಬೇಕು. ಏನ್ ಮಾಡೋದಿಕ್ ಆಗೋದಿಲ್ಲ. ಯಾಕಂದ್ರೆ ಗಾಡ್ ಗಿಫ್ಟ್ ಅನ್ನೋದಕ್ಕಿಂತ ಚಕ್ರವ್ಯೂಹದ ನಡುವೆ ಸಿಕ್ಕಾಕೊಂಡಿದ್ದಾರೆ ಸ್ನೇಹಿತರೆ ದರ್ಶನ್ ಸರ್ ಅವರು. ಚಕ್ರವ್ಯೂಹದ ಮಧ್ಯೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಸುತ್ತಪ್ಪ ನನಗಂತೂ. ಏನು ಒಬ್ಬರಿಗೆ ಕೈವಾಡ ಅಂತೂ ಇಲ್ಲಲ್ಲಿ, ಇನ್ಕ್ಲೂಡಿಂಗ್ ಪಾಲಿಟಿಷಿಯನ್ಸ್, ಪೊಲೀಸ್ ಎಲ್ಲ ಟೋಟಲಿ. ಈ ಬಿಚ್ಚಿಡ್ತಾ ಹೋದ್ರೆ ಮುಗೀತು ನಮ್ಮ ಕತೆ ಅಷ್ಟೇ. ಅದು ಬೇಡ ಈಗ. ಒಟ್ಟಿನಲ್ಲಿ ಅವರ ಫ್ಯಾಮಿಲಿಗೆ ಒಂದು ಭೇಟಿ ಆಗುವಂತ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕೆ ಕೋರ್ಟ್ಗೆ ನಿಜವಾಗ್ಲೂ ಅಭಿನಂದನೆಗಳನ್ನು ಹೇಳ್ಬೇಕು ಸ್ನೇಹಿತರೆ ನಾವು. ಯಾಕಂದ್ರೆ ಇಷ್ಟು ದಿನ ಅವಕಾಶ ಕೊಟ್ಟಿರಲಿಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಅವ್ರ ಕೇಸ್ ಇರೋದ್ರಿಂದ ಅವ್ರು ಇಲ್ಲೇ ಇದ್ದಾರೆ, ಪರಪ್ಪರ ಅಗ್ರಹಾರದಲ್ಲೇ ಇದ್ದಾರೆ. ಆದ್ರೆ ಅವ್ರ ಕೇಸ್ ಮಾತ್ರ ಹೈಕೋರ್ಟ್ ಅಲ್ಲಿ, ಕರ್ನಾಟಕ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಲ್ಲ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅವರ ಒಂದು ಕೇಸು. ಬಟ್ ಏನೇ ಆಗ್ಲಿ, ಒಟ್ಟಲ್ಲಿ ಬರ್ತಾ ಇರೋ ಮಾಹಿತಿ ಇನ್ನೊಂದೇನಂತ ಕೇಳಿದ್ರೆ, ಒಂದು ಒಳ್ಳೆ ಗುಡ್ ನ್ಯೂಸ್ ಏನಂತ ಕೇಳಿದ್ರೆ, ದರ್ಶನ್ ಸರ್ ಅವರ ಫ್ಯಾನ್ಸ್ಗೂ ಅಥವಾ ದರ್ಶನ್ ಸರ್ ಅವರಿಗೆ ಈ ಮಾರ್ಚ್ ಎಂಡ್ ಇಲ್ಲ ಏಪ್ರಿಲ್ ಎಂಡ್ ಅಷ್ಟೊತ್ತಿಗೆ, ಇಲ್ಲ ಅಂದ್ರೆ ಮೇ ಫಸ್ಟ್ ವೀಕ್, ಈ 2-3 ತಿಂಗಳ ಪೀರಿಯಡ್ನಲ್ಲಿ ದರ್ಶನ್ ಸರ್ ಅವರು ಹೊರಗಡೆ ಬಂದೇ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ಸ್ನೇಹಿತರೆ. ಯಾಕಂದ್ರೆ ಇವಾಗ ಆಗ್ತಿರೋ ಇವೆಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ರೆ ಅದೇ ತರ ಆಗ್ತಾ ಇದೆ. ಬಟ್ ಎನಿವೇ ಏನಾದ್ರೂ ಆಗ್ಲಿ, ದರ್ಶನ್ ಸರ್ ಅವರು ಹೊರಗಡೆ ಬರಲೇಬೇಕು ನನಗನ್ಸೋದು. ನಿಮ್ಗೇನು ಅನ್ಸುತ್ತೆ ಅಂತ ಗೊತ್ತಿಲ್ಲ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಮತ್ತೆ ನಾನು ಪದೇ ಸಿಗ್ತಾ ಇರ್ತೀನಿ ನಿಮಗೆ. ಅಲ್ಲಿವರೆಗೂ ನಮಸ್ತೆ ಸ್ನೇಹಿತರೆ.